ಸೊ ನನ್ನ ಕೊನೆ ಉಸಿರಿರೋವರೆಗೂ ನಾನು ಅವ್ರನ್ನಂತೂ ಮರೆಯೋಕ್ಕಾಗಲ್ಲ, ಮರೆಯೋದು ಇಲ್ಲ. ಸೊ ಅವ್ರ ಹೆಸರಿಗೆ ಯಾವುದೇ ರೀತಿ ಧಕ್ಕೆ ಬರೋಕ್ಕೆ ನಾನು ಬಿಡಲ್ಲ. ಓಕೆ ಓಕೆ ಇವತ್ತಿಗೆ ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೋತೀರಿ? ತುಂಬ ಅದು ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ಒಂದು ಹೆಜ್ಜೆನಲ್ಲೂ ಅಷ್ಟೇ. ನಾನು ಇವತ್ತು ಏನೇ ಒಂದು ತುತ್ತು ಅನ್ನ ತಿಂತಿದ್ರು ಅದು ಅಪ್ಪು ಸರ್ ಕೊಟ್ಟ ಭಿಕ್ಷೆ. ಶೂಟಿಂಗ್ ನಡಿಬೇಕಾರೆ ಸರ್, ಅಂದರೆ ನಾವು ತುಂಬ ಕೇಳ್ತಿರ್ತೀವಿ ಹಾರರ್ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಕೆಲವೊಂದು ಆ ಥರದ ಇನ್ಸಿಡೆಂಟ್ಗಳು ನಡೆಯೋದು, ಆಮೇಲೆ ಯಾವ್ದಾದ್ರು ದೇವ್ರ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಆ ಥರದ ಇನ್ಸಿಡೆಂಟ್ಗಳು ನಡೆಯೋದು. ಯಾಕೆಂದರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ಲೇಸಸ್ ಹಂಗಿರುತ್ತೆ, ಲೊಕೇಶನ್ ಶೂಟಿಂಗ್ ಸ್ಪಾಟ್ಗಳು ಹಂಗಿರುತ್ತೆ. ಕೆಲವೊಂದು ಹಾರರ್ ಸಿನಿಮಾನ ಈ ಸ್ಮಶಾನ ಆ ಥರದ್ದೆಲ್ಲ ಇಲ್ದಲೇ ಬಂಗ್ಲೆ, ಯಾರು ಜನ ಇಲ್ಲದೆ ಇರೋ ಜಾಗ, ಈ ಥರದ್ದೆಲ್ಲ ತೆಗಿಬೇಕಾಗತ್ತೆ. ಸೊ ಈ ಚಿತ್ರದಲ್ಲಿ ಶೂಟಿಂಗ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಈ ಥರದ್ದು ಯಾವ್ದಾದ್ರು ಇನ್ಸಿಡೆಂಟ್ ನಡೆದಿತ್ತಾ ನಿಮ್ಮ ಶೂಟಿಂಗ್ನಲ್ಲಿ ಅಂತ? ನಡೀತಿತ್ತು ಸರ್, ತುಂಬ ನಡೀತಿತ್ತು. ನಮ್ಮ ಸಿನಿಮಾ ಹೀರೋಯಿನು ತೇಜು ಅವರು ಒಂದು ಸೀನಲ್ಲಿ ಏನಾಗೋಯಿತು, ನಾವು ಸಾಂಗ್ ಎಲ್ಲ ಮಾಡಿದಾಗೆಲ್ಲ ನಮಗೇನು ಅನಿಸ್ಲಿಲ್ಲ. ಅಲ್ಲಿ ಕೊಳಿಗಾನಹಳ್ಳಿ ಅಂತ ಇದೆ, ಬಿಡದಿಯಿಂದ ಆ ಕಡೆಯಿಂದ ನಮಗೇನು ಆಗಲಿಲ್ಲ. ಆರ್ ನಗರದಲ್ಲಿ ಸ್ಟ್ರೀಟಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ ಸರ್, ನೈಟ್ ಶೂಟು. ನೈಟ್ ಮಾಡ್ತಾಯಿದ್ವಿ ಸ್ಟ್ರೀಟು. ಇವರು ಮತ್ತು ಆನಂದ್ ಮತ್ತು ಅವ್ರ ಸ್ನೇಹಿತರು ಇಬ್ಬರು ಬಾರ್ಗೆ ಹೋಗಿದ್ದು ಬರೋದು, ಇದೊಂದು ಸಿಚುವೇಶನ್ನು. ಅದರಲ್ಲಿ ನಾನು ಅವ್ರಿಗೆ ಸೇಮ್ ವೈಟ್ ಸ್ಯಾರಿ ಹಾಕಿ ವಿಗ್ಗಿಗೆ ಹಾಕ್ಬಿಟ್ಟು ಇದು ಮಾಡಿಬಿಟ್ಟಿದ್ವಿ. ನಮ್ಮ ಲೊಕೇಶನ್ ಬೇರೆ, ಸ್ಟ್ರೀಟ್ ಬೇರೆಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ. ಇವರು ಒಂದು ಕಡೆ ನಾವು ಕುಡಿಸಿದ್ವಿ, ಗಮನ ನಮಗೆ ಆ ಕಡೆ ಇಲ್ಲ. ಸರಿ ಶೂಟಿಂಗ್ ಮಾಡ್ತಾ ನೋಡಿದ್ರೆ ಅವರು ಕೂತ್ಕೊಂಡಿದ್ದಾರೆ, ಮಂಡಿ ಎರಡು ಕೈ ಹಾಕ್ಬಿಟ್ಟು ಸುಮ್ಮನೆ ಅಲ್ಲಾಡ್ತಾ ಇದ್ದಾರೆ ಅವರು. ನಮ್ಗೆ ಆಗ್ತಾಯಿಲ್ಲ, ನಾವು ಶೂಟಿಂಗ್ ಎಲ್ಲ ಬಿಟ್ಟು ನೋಡ್ತೀವಿ, ಇಲ್ಲ ನಾವು ಕೂಗ್ತಾ ಇದ್ವಿ. ತೇಜು ಅಂದರೂ ಗಮನ ಇಲ್ಲ, ಏನಂದ್ರೂ ಗಮನ ಇಲ್ಲ. ನಮ್ಮ ಯೂನಿಟ್ ಒಂದು ಸ್ವಲ್ಪ ಶಾಕ್ ಆಗ್ಬಿಟ್ರು ಅವರು. ತುಂಬ ಹತ್ರಕ್ಕೆ ಹೋಗೋಕೆ ಭಯ ಆಗ್ತಾ ಇದೆ ಅವ್ರಿಗೆ. ಓಕೆ, ನಾವು ತೇಜು ಏನು ಮಾಡ್ತಾ ಇದ್ವಿ ಅಂತ ಅಷ್ಟು ಜೋರಾಗಿ ಕೂಗ್ತಾ ಇದ್ರು ಕೂಡ ರೆಸ್ಪಾನ್ಸೇ ಇಲ್ಲ. ತಲೆ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ, ಮಂಡಿಗೆ ಇದು ಮಾಡ್ಕೊಂಡು ಒಬ್ಬರಿಗೆ ಬಾಡಿ ಮಾತ್ರ ಹಿಂಗೆ ತುಂಬ ಹತ್ರ ಹೋಗಿ ಕೂಗ್ತಾ ಇದ್ರು, ಇಲ್ಲ. ಕೊನೆಗೆ ಹೋಗಿ ಧೈರ್ಯ ಮಾಡಿ ಶೇಕ್ ಮಾಡಿದ್ಮೇಲೆ ಬಿಟ್ಟಿದ್ದೆ. ಎದ್ರೆ ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ ಅವ್ರಿಗೆ. ಓಕೆ, ಮಾಸ್ಟರ್ ಏನು ಹೇಳಿ, ಏನಿ ಮಾಸ್ಟರ್ ಏನಾಯ್ತು ಅಂತ. ಏನಿಲ್ಲ, ನೀವು ಆರಾಮಾಗಿದ್ದೀರಾ ಅಂತ. ಆರಾಮಾಗಿದ್ದೀನಿ ಸರ್. ಬಟ್ ಅದು ಏನಾಗಿತ್ತು ಅಂತ ಗೊತ್ತಿಲ್ಲ. ಬಟ್ ನಮ್ಗೆ ಅಲ್ಲಿಂದ ನೋಡಿದಾಗಂತೂ ಹತ್ರ ಹೋಗೋಕ್ಕೂ ಕೂಡ ತುಂಬ ಭಯ ಆಗ್ಬಿಟ್ಟಿತ್ತು. ಆ ಇನ್ಸಿಡೆಂಟ್ ಬಂದು ತುಂಬ ನಮಗೆ, ಆ ಹುಡುಗಿಗೂ ಕೂಡ ಹೇಳಿಲ್ಲ ನಾವು ಏನಾಯ್ತು ಏನು ಅಂತೇಳಿ. ಯಾಕೆ ಮಾಸ್ಟರ್ ಹಿಂಗೆ ಶಾಕ್ ಆಗಿಬಿಟ್ಟಿದ್ದಾರೆ, ಏನಾಯ್ತು, ಯಾಕೆ ಹಿಂಗೆ ನಿಲ್ಸ್ಬಿಟ್ಟು ಈ ಕಡೆ ನೋಡ್ತಾ ಇದ್ದಾರೆ ಅಂತ. ಏನು ನೆಕ್ಸ್ಟ್ ಶಾಟ್ ನಿಂದು ಇತ್ತಮ್ಮ, ಅದನ್ನು ಕರೆಯಾಗಿ ಬಂತು ಅಷ್ಟೇ, ಬನ್ನಿ ಅಂದ್ಬಿಟ್ಟು ಕರ್ಕೊಂಡೋದು. ಈ ಥರ ಇನ್ಸಿಡೆಂಟ್ ಬಂತು. ನಾವು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಅನಿಸ್ತೀವಲ್ಲ, ಯಾವುದೋ ಒಂದು ದೆವ್ವ ಅದ್ರ ಪಾಡ್ಗೆ ಆಡ್ತಾ ಇರುತ್ತೆ, ನಾವು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ನೋಡ್ತಾ ಇದ್ರೆ ಅದು ಝೂಮ್ ಹಾಕಿದ್ರೆ ಏನೋ ಆಗುತ್ತೆ ಅಂತಾರೆ. ನಮ್ಗೆ ರಿಯಲ್ ಆಗಿ ನೋಡಿದಂಗೆ ಆಗುತ್ತೆ. ಓಕೆ ಓಕೆ ಸರ್, ಇದು ಇನ್ನು ಈ ಸಿನಿಮಾಗೆ ನಿಮ್ಗೆ ಯಾವ ಅವಕಾಶ ಸಿಗುತ್ತೆ? ಅಂದರೆ ನೀವು ಡೈರೆಕ್ಟರ್ ಹತ್ರ ಕೇಳ್ಕೊಂಡ್ರೆ, ನಾನು ಹೀರೋ ಮಾಡಲ್ಲ, ನನಗೆ ಯಾವ್ದಾದ್ರು ಒಂದು ಬೇರೆ ಕ್ಯಾರೆಕ್ಟರ್ ಇದ್ರೆ ಇದೇ ತರ ಕುತ್ಕೊಂಡು ಓಕೆನಾ ಡಿಸ್ಕಷನ್ ಮಾಡ್ತಿದ್ರು. ಆಗ್ಲೇ ನಂದೆ, ನನಗೆ ಯಾವ್ದಾದ್ರು ಸೈಡ್ ರೋಲ್ ಕೊಡಿ ಅಥವಾ ಫ್ರೆಂಡ್ಸ್ ಕ್ಯಾರೆಕ್ಟರ್ ಕೊಡಿ, ನನ್ಗೆ ಹೀರೋ ಬೇಡ ಅಂತಂದು. ಆಮೇಲೆ ಒಂದು 5 ನಿಮಿಷ ಇವರು ಡಿಸ್ಕಸ್ ಮಾಡ್ತಿದ್ದಾರೆ, ಸರ್ ಡಿಸ್ಕಸ್ ಮಾಡೋದು, ಮೇಡಮ್ ಡಿಸ್ಕಸ್ ಮಾಡ್ತಿದ್ದಾರೆ, ಎಲ್ಲೂ ಮಾಡ್ತಿದ್ದಾರೆ. ಸರಿ, ಆಮೇಲೆ ಒಂದು 10 ನಿಮಿಷ ಆದ್ಮೇಲೆ ಕರೆದ್ರು, ನೀವು ಹೀರೋಗೆ ಸೆಲೆಕ್ಟ್ ಆಗಿದ್ದೀರಾ? ನಾನು ಹೀರೋಗೆ ಸೆಲೆಕ್ಟ್ ಆಗಿದ್ದೀರಾ? ಬೇಡ ಮೇಡಮ್ ಅಂತ ಹೇಳಿದ್ರು, ಕೇಳಲಿಲ್ಲ. ಇಲ್ಲ ಮಾಡಿ, ನಾವು ಇದ್ದೀವಿ ಅಂತಂದ್ರು. ಇನ್ನು ಅವರೇ ಸಪೋರ್ಟ್ ಮಾಡಬೇಕಾದ್ರೆ ನಿಜವಾಗ್ಲೂ ಮಾಸ್ಟರ್ ಅವತ್ತು ನನ್ನ ಸೆಲೆಕ್ಟ್ ಮಾಡಿದ್ರು, ಮೇಡಮ್ ನಂದನ ಮೇಡಮ್ ಸೆಲೆಕ್ಟ್ ಮಾಡಿದ್ರು. ಸೊ ಅವರಿಬ್ಬರಿಗೂ ನನ್ನ ಇದೊಂದು ಒಳ್ಳೆ ಅವಕಾಶ, ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ವಂಡರ್ಫುಲ್. ಅದೇ ಆ ಖುಷಿ ಇರುತ್ತಲ್ಲ, ಈಗ ನಿಮ್ಮನ್ನು ಯಾರಾದರೂ ಬಂದು ನೀವು ಹೀರೋಗಿ ಮಾಡ್ತೀರಾ, ನೀವು ಹೀರೋಗಿ ಸೆಲೆಕ್ಟ್ ಆಗಿದ್ದೀರಾ ಅಂತಂದ್ರೆ ಆ ಖುಷಿ ಹೇಳೋಕ್ಕಾಗಲ್ಲ. ಬಟ್ ಅದನ್ನ ನಾನು ಸಿನಿಮಾದಲ್ಲಿ ತೋರಿಸ್ಬೇಕಿತ್ತು. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಸಿನಿಮಾ ಮಾಡಬೇಕಾದ್ರೆ ಟೈಮಿಂಗ್ಸು ನಮಗೆ ಸೆಟ್ ಆಗ್ತಿದ್ದಿಲ್ಲ. ಸೊ ಹಾಗಾಗಿ ದೂರ ಬಾರ ಇರೋದು, ಫಸ್ಟೇ ಹಾರರ್ ಅಂದ್ರೆ ನನಗೂ ಭಯನೇ. ಇನ್ನು ಅದ್ರಲ್ಲಿ ಬೇರೆ ನೈಟ್ ಶೂಟ್ ಅಂತ ಹೇಳಿದ್ರೆ ನನಗಿದ್ದಿದ್ದು ಭಯ. ನಾನು ಜೊತೆಲೇ ಇರ್ತಿದ್ದೆ, ಒಬ್ಬನೇ ಎಲ್ಲ ಹೋಗ್ತಿದ್ದಿಲ್ಲ. ಕಾಡಲ್ಲೆಲ್ಲ ತೆಗಿತಾ ಇದ್ರು. ಈ ಕಡೆ ಹಾರೊಳ್ಳಿ ಇದು ಅಂತ, ಅಲ್ಲಿ ಮನೆಯವರು ಹೇಳ್ತಿದ್ರು ಚಿರತೆ ಬಂದೋಯ್ತು ಅಂತ. ನಮ್ಗಿದ್ದಿದ್ದು ಭಯ. ಎಲ್ಲಾ ಕಡೆನೂ ಬೆಂಕಿ ಹಾಕಿ ಹೊಗೆ ಹಾಕೊಂಡು ಇವರು ನೋಡ್ಬೇಕಂದ್ರೆ ಅದು ಪಕ್ಕ ನಿಮ್ಗೆ ಅದು ಭಯ ಆಗುತ್ತೆ. ಏನಂತ ಮನೆ ಅದು ಲೊಕೇಶನ್ ಹಂಗಿದೆ, ಸಕ್ಕತ್ತಾಗಿದೆ. ಇನ್ನ ಎಲ್ರಿಗೂ ಗಾಡ್ ಗಿಫ್ಟ್ ಅನ್ನೋದಂತ್ರಲ್ಲ ಸರ್, ನಿಮ್ಮ ವಿಚಾರಕ್ಕೆ ಬಂದರೆ ಒಂದು ಗಾಡ್ ಗಿಫ್ಟ್ ಅಂತ ಅನ್ಕೋತೀನಿ. ನಿಮಗೆ ಬರೋ ಕಾಂಪ್ಲಿಮೆಂಟ್ಸ್ ಆಗಿರ್ಬೋದು, ನಿಮ್ಮನ್ನು ನೋಡಿದವ್ರು ನಿಮ್ಮನ್ನು ಮಾತಾಡಿಸೋ ರೀತಿ ಆಗಿರ್ಬೋದು, ಹೊರಗಡೆ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಾಗಿರ್ಬೋದು, ನಿಮ್ಗೊಂದು ಗಾಡ್ ಗಿಫ್ಟು. ಅಪ್ಪು ಸರ್ ಆ ಥರದ್ದೊಂದು ಕಾಂಪ್ಲಿಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. ಈ ಗಾಡ್ ಗಿಫ್ಟ್ ಬಗ್ಗೆ ನೀವೇನು ಹೇಳ್ತೀರಿ? ಅಷ್ಟೇ. ಬಟ್ ಅದೇ ನನ್ನ ಪ್ರತಿಯೊಂದು ಹೆಜ್ಜೆನಲ್ಲೂ ಅಷ್ಟೇ. ನಾನು ಇವತ್ತು ಏನೇ ಒಂದು ತುತ್ತು ಅನ್ನ ತಿಂತಿದ್ರು ಅದು ಅಪ್ಪು ಸರ್ ಕೊಟ್ಟ ಭಿಕ್ಷೆ. ಸೊ ನನ್ನ ಕೊನೆ ಉಸಿರಿರೋವರೆಗೂ ನಾನು ಅವ್ರನ್ನಂತೂ ಮರೆಯೋಕ್ಕಾಗಲ್ಲ, ಮರೆಯೋದು ಇಲ್ಲ. ಸೊ ಅವ್ರ ಹೆಸರಿಗೆ ಯಾವುದೇ ರೀತಿ ಧಕ್ಕೆ ಬರೋಕ್ಕೆ ನಾನು ಬಿಡಲ್ಲ.
ಇವತ್ತಿಗೆ ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೋತೀರಿ? ತುಂಬ ತುಂಬ ಅದು ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ಅವ್ರ ಸಾಂಗ್ಸ್, ಅವ್ರ ಫೋಟೋಸ್, ಈಗಲೂ ಅಷ್ಟೇ ಫೋಟೋಸ್ ನೋಡ್ತಿದ್ದೀನಿ, ಅಲ್ಲೇ ಕಾಣಿಸ್ತಿದ್ದಾರೆ. ಎಲ್ಲಾದರೂ ಒಂದು ಕಡೆ ಯಾವುದೇ ಡೆಲ್ಲಿಗೆ ಹೋಗಿ ಎಲ್ಲಾದರೂ ಹೋಗಿ ಅಪ್ಪು ಸರ್ ಇಡ್ತಾರೆ ಫೋಟೋ. ಎಸ್, ಅವ್ರು ಇಲ್ಲ ಅಂತ ಅನ್ಕೊಂಡಿಲ್ಲ, ಇದ್ದಾರೆ. ಓಕೆ, ಮೀಟ್ ಮಾಡಿದ್ರಾ ಯಾವತ್ತಾದ್ರೂ? ಇಲ್ಲ ಸರ್, ಮೀಟ್ ಮಾಡೋಕ್ಕಾಗಿಲ್ಲ. ಮಾಡಲಿಲ್ಲ. ಓಕೆ, ಮೀಟ್ ಮಾಡೋಕ್ಕೆ ಅವಕಾಶಗಳು ಸಿಕ್ಕಿತ್ತು. ಆಗ ಒಂಚೂರು ಆಲ್ಬಮ್ ಸಾಂಗ್ ಎಲ್ಲ ರಿಲೀಸ್ ಮಾಡಿಸ್ಬೇಕಿತ್ತು, ನಾನು ಅವ್ರ ಕೈಯಿಂದನೇ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಇನ್ನು ಅಪ್ಪು ಸರ್ ಬಗ್ಗೆ ಮಾತಾಡ್ಬೇಕಾದ್ರೆ ಯಾರೇ ಸಿಕ್ಕರು ನಾನು ಈ ಪ್ರಶ್ನೆಗಳನ್ನಂತೂ ಕೇಳ್ತೀನಿ. ಯಾಕಂದರೆ ಅವ್ರನ್ನ ದೇವರು ಅಂತ ಆರಾಧಿಸೋರು, ಅವ್ರನ್ನ ತುಂಬ ಇಷ್ಟಪಡೋರು, ಅವ್ರಿಗೋಸ್ಕರ ಪ್ರಾಣ ಕೊಡೋಕೆ ರೆಡಿ ಇದ್ದವರು. ಆ್ಯಂಡ್ ದೆನ್ ಅವ್ರು ಹೋಗಾದ್ಮೇಲೆ ಎಷ್ಟೋ ಜನ ಪ್ರಾಣ ಕೂಡ ಕೊಟ್ಟಿದ್ದಾರೆ, ಅವರಿಲ್ಲ ಅನ್ನೋ ನೋವಲ್ಲಿ. ಅವರಿಲ್ಲ ಅಂತ ಅಂದಿದ್ದ ದಿನ ನೀವು ಎಲ್ಲಿದ್ರಿ? ಆ ಸುದ್ದಿ ಕೇಳಿದಾಗ ನಿಮ್ಗೇನ? ನನಗೆ ಈಗಲೂ ನೆನಪಿದೆ ಸರ್, ನಾನು ಟೂ ವೀಲರಲ್ಲಿ ರೈಡ್ ಮಾಡ್ಕೊಂಡು ಬರ್ತಿದ್ದೆ, ಆಗ ಫೋನ್ ಬಂತು. ನಾನು ನಂಬಲಿಲ್ಲ. ಆಮೇಲೆ ಸರಿ ಜಿಯೋ ಟಿ ವಿಯಲ್ಲಿ ನ್ಯೂಸ್ ನೋಡಿ ಅಂತಂದ್ರು. ಸರಿ, ನಾನು ನ್ಯೂಸ್ ನೋಡಿದೆ, ಈ ಥರ ಹಾಸ್ಪಿಟ್ಲಿಗೆ ಸೇರಿದ್ದಾರೆ ಅಂತ. ಬಟ್ ಆ್ಯಕ್ಚುಲಿ ಅವರು ಸೇರಿದ್ದು 9 o'clock 9-10ಗೆ ಸೇರಿದ್ದಾರೆ. ಬಟ್ ನಮಗೆ ಗೊತ್ತಾಗಿದ್ದು 11:30. ಬಟ್ ನಾನು ನಂಬಲಿಲ್ಲ ಸರ್. ನಾನು ನನ್ನ ಫ್ರೆಂಡು ಕಂಠೀರವ ಸ್ಟೇಡಿಯಂ ಹತ್ರ ಹೋದ್ರಿ. ಸೊ ಅಲ್ಲಿ ನೋಡಿದಾಗ ಜನ ಅಲ್ಲಿ ಆಗಲಿಲ್ಲ, ಮಾಸ್ಕ್ ಹಾಕ್ಕೊಂಡು ಹೋದ್ವಿ, ನೋಡಿದ್ರಿ. ನಿಜವಾಗ್ಲೂ ನಾನು ನಂಬೋಕ್ಕಾಗಲಿಲ್ಲ. ಇಟ್ ವಾಸ್ ಒಂಥರ ಇದು. ಬಟ್ ಇವತ್ತಿಗೂ ಅದು ಸುಳ್ಳಾಗಿರಬೇಕು, ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಇದು ನಿಜ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಇದ್ದಾರೆ ಸರ್. ಇಲ್ಲ, ನೀವು ಅವ್ರ ಸಾಂಗ್ಸ್ ಕೇಳಿ, ನನ್ನ ಡೈಲಿ ಪ್ರತಿನಿತ್ಯ ಅವ್ರ ಸಾಂಗ್ಸ್ ಆಗಿರ್ಬೋದು, ನೀವು ಅವ್ರ ವಿಡಿಯೋಸ್ ನೋಡಿದ್ರೆ ನಾನು ಬರೋದಿಲ್ಲ. ಅವ್ರಿಲ್ಲ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಸರ್. ಕೆಲವ್ರು ಹೇಳ್ತಾರೆ ಅವ್ರ ಮನಸ್ಸಲ್ಲಿದ್ದಾರೆ ಅಂತ. ಅವರು ಮನಸ್ಸಲ್ಲೇ, ಎಲ್ಲರೂ ಮನಸ್ಸಲ್ಲೂ ಇದ್ದಾರೆ ಇವಾಗ. ಒಂಥರ ಅವ್ರ ಬಗ್ಗೆ ಆ ವಿಚಾರ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಜಾಸ್ತಿ. ಓಕೆ, ಬೀಟ್ ಪ್ಲಸ್ ಕರ್ನಾಟಕ.